ಹಲೋ, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಕ್ಕಳಿಗೆ ಇಷ್ಟವಾಗಿರೋಂಥ ಬ್ರೆಡ್ ಟೋಸ್ಟ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸಂಡೇ ಆಗಿರೋದ್ರಿಂದ ಮಕ್ಕಳು ಬ್ರೆಡ್ ಟೋಸ್ಟ್ ಕೇಳಿದ್ರು, ಸೊ ಅದಕ್ಕೆ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಬ್ರೆಡ್ ತೊಗೊಂಡಿದ್ದೀನಿ, ಸಾಲ್ಟ್ ಬ್ರೆಡ್ಡು. ಅಂದರೆ ನಾನು ವೀಟದ್ದು ತೊಗೊಂಡಿಲ್ಲ, ಸಾಲ್ಟ್ ಬ್ರೆಡ್ ನಾರ್ಮಲ್ಲೇ ಮೈದಾದೇ ತೊಗೊಂಡಿದ್ದೀನಿ. ನೀವು ವೀಟದ್ದು ತೊಗೋಬೋದು. ಇದಕ್ಕೆ ಬೇಕಾಗಿರೋದು ಚೀಸು ಸ್ಲೈಸ್ ಸಿಗುತ್ತೆ, ಅದನ್ನು ಹಾಕ್ಕೋಬೇಕು. ಇದು ಕ್ಯೂಬ್ ಥರನೂ ಇತ್ತು, ನಾನು ಇದನ್ನೇ ತುರಿದು ಹಾಕ್ಕೊತಾ ಇದ್ದೀನಿ. ಕ್ಯಾಬೇಜು ಸಣ್ಣಗೆ ಹೆಚ್ಚಿರೋಂಥದ್ದು, ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಟೊಮೊಟೊ, ಚಿಲ್ಲಿ ಫ್ಲೇಕ್ಸು ಮತ್ತು ವೆಜ್ ಮಯೋನೆನ್ಸು. ಇದೆಲ್ಲ ನಿಮಗೆ ಸ್ಟೋರ್ಗಳಲ್ಲಿ ಸಿಗುತ್ತೆ. ಒರೆಗ್ಯಾನೋ ಮತ್ತು ನಾನಿಲ್ಲಿ ಗ್ರೀನ್ ಚಟ್ನಿ ಮಾಡ್ಕೊಂಡಿದ್ದೀನಿ. ಗ್ರೀನ್ ಚಟ್ನಿ ನೆಕ್ಸ್ಟ್ ಟೈಮ್ ನಾನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬಟರ್ ಬೇಕು. ಬಟರ್ನ ನಾನು ಈ ಥರ ಕ್ಯೂಬಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಈ ಥರ ಟೋಸ್ಟ್ಗಳೆಲ್ಲ ಮಾಡಿದಾಗ ನೀಟಾಗಿ ಯೂಸ್ ಮಾಡ್ಬೋದು ಅಂತ. ಇಷ್ಟು ಇಂಗ್ರೀಡಿಯೆಂಟ್ಸು. ಇವಾಗ ಒಂದು ಬೌಲಿಗೆ ಎಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋದಕ್ಕೆ ಇಲ್ಲಿ ನನ್ನ ಮಗಳು ಹೆಲ್ಪ್ ಮಾಡ್ತಾ ಇದ್ದಾಳೆ. ಅವಳಿಗೆ ಬ್ರೆಡ್ ಟೋಸ್ಟ್ ಇಷ್ಟ ಅಂದ್ಬಿಟ್ಟು ನಾನೇ ಎಲ್ಲ ಮಿಕ್ಸ್ ಮಾಡಿಕೊಡ್ತೀನಮ್ಮ ಅಂತ ಮಿಕ್ಸ್ ಮಾಡ್ತಾ ಇದ್ದಾಳೆ. ಒಂದು ಬೌಲಿಗೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ಸಣ್ಣಗೆ ಹೆಚ್ಚಿರೋ ಟೊಮೊಟೊ, ಆಮೇಲೆ ಕ್ಯಾಪ್ಸಿಕಮ್ ಇದ್ರೂ ಹಾಕ್ಬೋದು. ನನ್ನ ಕ್ಯಾಪ್ಸಿಕಮ್ ಖಾಲಿ ಆಗಿತ್ತು, ಅದಕ್ಕೋಸ್ಕರ ನಾನು ಇರೋದ್ರಲ್ಲೇ ಏನಿದೆ ಅದರಲ್ಲೇ ಮಾಡ್ತಾಯಿದ್ದೀನಿ. ಕ್ಯಾಬೇಜು, 2 ಸ್ಪೂನಷ್ಟು ವೆಜ್ ಮಯೋನೆನ್ಸು, 2 ಸ್ಪೂನ್ ಸಾಕು. ಇದಕ್ಕೆ ತುಂಬಾ ರುಚಿಯಾಗಿರುತ್ತೆ, ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ. ಹೊರಗಡೆ ಎಲ್ಲ ಕೊಡಿಸೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿದ್ರೆ ಚೆನ್ನಾಗೂ ಇರುತ್ತೆ, ಫ್ರೆಶ್ ಆಗೂ ಇರುತ್ತೆ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾಳೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ಒರೆಗ್ಯಾನೋ, ಚಿಲ್ಲಿ ಫ್ಲೇಕ್ಸು, ಸ್ವಲ್ಪ ಸಾಲ್ಟು ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಇವಾಗ ಒರೆಗ್ಯಾನೋ ಹಾಕ್ತಾಯಿದ್ದೀನಿ. ಇದೆಲ್ಲ ನಿಮಗೆ ಸ್ಟೋರ್ಗಳಲ್ಲಿ ಸಿಗುತ್ತೆ, ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ಸಿಗುತ್ತೆ. ಇದನ್ನು ನಾವು ತಂದಿಟ್ಕೊಂಡ್ರೆ ಮಕ್ಳಿಗೆ ಬೇಕಾದಾಗ ನಾವು ಇನ್ಸ್ಟೆಂಟಾಗಿ ಏನಿರುತ್ತೋ ಅದರಲ್ಲಿ ನಾವು ರುಚಿಯಾಗಿ ಮಾಡಿಕೊಟ್ಬಿಡ್ಬೋದು. ಚಿಲ್ಲಿ ಫ್ಲೇಕ್ಸು, ಇದನ್ನು ಸ್ವಲ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಚಿಲ್ಲಿ ಫ್ಲೇಕ್ಸ್ ಜಾಸ್ತಿ ಬೇಕಂದ್ರೆ ನೀವು ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಹಾಕಿದ್ದೀನಿ, ಏಕೆಂದರೆ ನಾನು ಗ್ರೀನ್ ಚಟ್ನಿನೂ ಹಾಕ್ತೀನಲ್ವ, ಅದಕ್ಕೆ ಸ್ವಲ್ಪ ಸಾಲ್ಟು ಕೂಡ ಸೇರಿಸ್ಕೊತಾರೆ ರುಚಿಗೆ ತಕ್ಕಷ್ಟು, ಎಷ್ಟು ಬೇಕಷ್ಟು. ಮಯೋನೆನ್ಸಲ್ಲಿ ಆಲ್ರೆಡಿ ಸಾಲ್ಟೆಡ್ ಇರುತ್ತೆ, ಅದಕ್ಕೆ ನೋಡಿ ಸ್ವಲ್ಪ ಹಾಕ್ಕೋಬೇಕು. ಮಯೋನೆನ್ಸಲ್ಲೂ ಸಾಲ್ಟ್ ಇದ್ದೇ ಇರುತ್ತೆ. ನಾವಿಲ್ಲಿ ಹೆಚ್ಕೊಂಡಿರೋಂಥ ವೆಜಿಟೇಬಲ್ಸ್ಗಳಿಗೆ ನಾವು ಹಾಕಬೇಕಾಗುತ್ತೆ ಸಾಲ್ಟನ್ನ. ನೋಡಿ, ಈ ಥರ ಮಿಕ್ಸ್ ಆದರೆ ಸಾಕು. ಸ್ಟಫಿಂಗ್ ಎಲ್ಲ ರೆಡಿಯಾಗಿದೆ. ಇದಕ್ಕೊಂದು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊಳ್ಳಿ. ನೀವು ಕ್ಯಾಪ್ಸಿಕಮ್ ಹಾಕಿದ್ರೇ ಚೆನ್ನಾಗಿರುತ್ತೆ. ನಾವು ಕ್ಯಾಪ್ಸಿಕಮ್ ಖಾಲಿ ಆಗಿತ್ತು, ಸೊ ಮತ್ತು ತಂದು ಮಾಡೋದೇನಂದ್ಬಿಟ್ಟು ಏನಿತ್ತು ಅದರಲ್ಲೇ ಮಾಡಿದ್ದೀನಿ. ಇವಾಗ ನಾನು ಕ್ಯೂಬ್ ಏನಿದೆ ಅದನ್ನು ಈಗ ಹೆಂಚು ಮೇಲೆ ಸವರ್ಕೊಂಡ್ಬಿಟ್ಟು ಬ್ರೆಡ್ಗಳನ್ನೆಲ್ಲ ಇಟ್ಟು ಸ್ಲೈಸ್ಗಳನ್ನ ನಾನು ಈಗ ಏನು ಪ್ರೊಸೀಜರ್ ಮಾಡ್ತಾಯಿದ್ದೀನೋ ಆ ಥರ ಮಾಡ್ಬೋದು. ನೀವು 2 ಕಡೆನೂ ಬೇಕಂದ್ರೂ ಟೋಸ್ಟ್ ಮಾಡ್ಕೋಬೋದು. ನಾನು ಒಂದು ಕಡೆ ಟೋಸ್ಟ್ ಮಾಡಿದ್ದೀನಿ, ಮತ್ತು ಇನ್ನೊಂದು ಕಡೆ ಹಾಗೇ ಮಸಾಲೆ ಹಾಕ್ತಾಯಿದ್ದೀನಿ. ಬೆಣ್ಣೆನ ಮೇಲೊಂದು ಸತಿ ಸವರ್ಬಿಟ್ಟು ಗ್ರೀನ್ ಚಟ್ನಿ ಹಾಕಿ ಆಮೇಲೆ ನಾನು ಮಸಾಲೆ ಹಾಕ್ತಾಯಿದ್ದೀನಿ. ಇಲ್ಲ ಇನ್ನೂ ಕ್ರಿಸ್ಪಿಯಾಗಿ ಬೇಕಂದ್ರೆ ನೀವು 2 ಕಡೆನೂ ಬೇಯಿಸ್ಕೊಬೋದು. 2 ಕಡೆನೂ ಸ್ವಲ್ಪ ಲೈಟಾಗಿ ಬೇಯಿಸ್ಬಿಟ್ಟು ಆಮೇಲೆ ಈ ಥರ ಮಸಾಲೆಗಳನ್ನೂ ಹಾಕ್ಬೋದು. ನಮ್ಮ ಖಾರಕ್ಕೆ ತಕ್ಕನಂಗೆ ಗ್ರೀನ್ ಚಟ್ನಿ ಹಾಕ್ಕೋಬೇಕು. ಖಾರ ಸ್ಪೈಸಿಯಾಗಿರಬೇಕು ಅಂದರೆ ಸ್ವಲ್ಪ ಜಾಸ್ತಿ ಗ್ರೀನ್ ಚಟ್ನಿಗಳನ್ನ ಹಾಕ್ಬೋದು. ಮಕ್ಕಳಿಗೆ ಅಂದರೆ ಸ್ವಲ್ಪ ಲೈಟಾಗಿ ಹಾಕಿ ಮಾಡ್ಬೋದು.
ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರಿಗೆ ನಿಮ್ಮ ಸಪೋರ್ಟ್ ಇರಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮು ಸಮ್ಮು ಕುಕಿಂಗ್ ಚಾನಲ್ನ ಫಾಲೋ ಮಾಡಿ. ಇವಾಗ ನಾನು ಚೀಸ್ನ ಹಾಕ್ತಾಯಿದ್ದೀನಿ. ಚೀಸ್ ಸ್ಲೈಸ್ ಇದ್ದರೆ ಈಸಿಯಾಗೆ ಹಾಕೋಬೋದು. ಸ್ಲೈಸ್ ನಾನು ಇರಲಿಲ್ಲ ಅಂತ ಕ್ಯೂಬೇ ಇತ್ತು, ಅದಕ್ಕೆ ಅದನ್ನೇ ಹೀಗೆ ತುರಿದು ಹಾಕ್ಕೊತಾ ಇದ್ದೀನಿ. ಚೀಸ್ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ, ನೀವು ಜಾಸ್ತಿನೂ ಹಾಕ್ಕೋಬೋದು. ಈ ಥರ ತುರಿದ್ಬಿಟ್ಟು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಈಗ ಇದ್ರ ಮೇಲೆ ನಾವು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ವ ಸ್ಟಫಿಂಗು, ಅದನ್ನು ಹಾಕೋಣ. ಈ ಥರ ಎಲ್ಲ 4ಕ್ಕೂ ಹಾಕಿಟ್ಕೊಂಡ್ಬಿಡಬೇಕು. ಮಕ್ಕಳಿಗೆ ಏನಾದ್ರೂ ಡಿಫ್ರೆಂಟಾಗಿ ಮಾಡಿಕೊಡ್ತಾಯಿದ್ರೆ ಇಷ್ಟಪಟ್ಟು ತಿಂತಾರೆ. ಮತ್ತು ಇದ್ರ ಮೇಲೆ ನಾನು ಚೀಸ್ನ ತುರಿತಾ ಇದ್ದೀನಿ. ಚೀಸ್ನ ಫುಲ್ ತುರಿದ್ಬಿಟ್ಟು ಹಾಕ್ಕೊಂಡು ಅದ್ರ ಮೇಲೆ ಮತ್ತೆ ಬ್ರೆಡ್ ಸ್ಲೈಸ್ಗಳನ್ನ ಮತ್ತೆ ಇಟ್ಟು ಟೋಸ್ಟ್ ಮಾಡಬೇಕು. ನಾನು ಮತ್ತೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊತಾ ಇದ್ದೀನಿ. ಹೊರಗೇನೋ ಚಿಲ್ಲಿ ಫ್ಲೇಕ್ಸ್ನ ಹಾಕಿದಾಗ ಅದ್ರದ್ದು ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 2 ಸ್ಲೈಸ್ ಹಾಗೆ ಇಟ್ಟೆ. ಇನ್ನು 2 ಬ್ರೆಡ್ಗಳಿಗೆ ಇನ್ನೊಂದು ಸ್ವಲ್ಪ ಸ್ಪೈಸಸ್ ಆಗಿರಲಿ ಅಂತ ಒಂಚೂರು ಖಾರ ಮತ್ತು ಆ್ಯಡ್ ಮಾಡ್ತಾಯಿದ್ದೀನಿ. ಗ್ರೀನ್ ಚಟ್ನಿ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟು ಟೋಸ್ಟ್ ಆದರೆ ಸಾಕು. ಕ್ರಿಸ್ಪಿಯಾಗಿರಬೇಕು. ಗ್ರಿಲ್ ತವಾದಲ್ಲಿ ಇದ್ದರೆ ಗ್ರಿಲ್ ತವಾದಲ್ಲಿ ಮಾಡ್ಬೋದು. ನಾನು ಅದು ಇರಲಿಲ್ಲ ಅನ್ನೋದಕ್ಕೋಸ್ಕರ ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟ ಆಗಿದೆ. ರುಚಿಯಾಗಿ ಮನೆಯಲ್ಲಿ ನಾವು ಬ್ರೆಡ್ ಟೋಸ್ಟ್ನ ಈ ರೀತಿ ಮಾಡ್ಕೊಬೋದು. ತುಂಬಾ ರುಚಿಯಾಗಿರುತ್ತೆ. ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸನ್ನೇ ಕೆಲವೊಂದು ನಾವು ತಂದಿಟ್ಕೊಂಡ್ಬಿಟ್ರೆ ಒಂದು ತಿಂಗಳು ನಾವು ಮಕ್ಕಳಿಗೆ ಸ್ನ್ಯಾಕ್ಸ್ ಕೇಳಿದಾಗೆಲ್ಲ ಈಸಿಯಾಗಿ ಮಾಡಿಕೊಡ್ಬೋದು. ಮತ್ತು ನಾನು ಮೇಲೆ ಸ್ವಲ್ಪ ಬಟರ್ನ ಬಿಸಿ ಇದೆಯಲ್ಲ ಬಟರ್ನ ಹಚ್ತಾ ಇದ್ದೀನಿ. ನೋಡಿ, ಇವಾಗ ಈ ಥರ ಕಟ್ ಮಾಡಿಬಿಟ್ಟು ಮಕ್ಕಳಿಗೆ ಸರ್ವ್ ಮಾಡಿದ್ರೆ ಇಷ್ಟಪಟ್ಟು ಖುಷಿಪಟ್ಟು ತಿಂತಾರೆ. ಹೊರಗಡೆ ಎಲ್ಲ ಕರ್ಕೊಂಡೋಗಿ ನಾವು ಕೊಡಿಸಿ ಅವ್ರ ಆರೋಗ್ಯ ಹಾಳು ಮಾಡೋದಕ್ಕಿಂತ ಆದಷ್ಟು ಮನೇಲಿ ಏನಾಗುತ್ತೆ ನಮ್ಮ ಕೈಲಿ ಅದನ್ನು ನಾವು ಮಾಡಿ ಕೊಡಬೇಕು. ನೋಡಿ, ಇವಾಗ ನನ್ನ ಮಗಳಿಗೆ ಕೊಟ್ಟಿದ್ದೀನಿ. ಹೇಗಿದೆ ಅಂತ ಕೇಳ್ತೀನಿ. ಇವಾಗ ಹೇಗಿದೆ ಅಮ್ಮು? ಸಖತ್ತಾಗಿದೆ. ಈಗ ಇನ್ನು ಜಾಸ್ತಿ ಮಾಡ್ತಾಯಿರು, ತಿನ್ನಬೇಕು ಅನ್ಸುತ್ತೆ. ಖುಷಿ? ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಮಮ್ಮ.